ನಮಸ್ಕಾರ ಗುರು. ಎಲ್ಲರೂ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದ್ರೆ ಹೋಗಿ ಬಂದು ನಮ್ಮ ಆರ್ ಸಿ ಬಿ ಎಲ್ಲರೂ ಆರ್ ಸಿ ಬಿ ಬುಡಕ್ಕೆ ಬರ್ತಿದ್ದಾರೆ. ನೋಡ್ಬೋದು ನಿನ್ನೆ ಮ್ಯಾಚು ಕೆ ಕೆ ಆರ್ ಮತ್ತು ಡಿ ಸಿ 260 ಮ್ಯಾಗ ರನ್ ಹೊಡೆದಿರ. ಮತ್ತು ಮೊನ್ನೆ ಎಮ್ ಐ ಮತ್ತು ಎಸ್ ಆರ್ ಎಚ್ ಅವತ್ತ 277 ರನ್ ಹೊಡೆದಿದ್ರು. ಆದರೆ ಎಮ್ ಎ ಅವರು ಸೋತರು, ಎಸ್ ಆರ್ ಎಚ್ ಅವರು ಗೆದ್ದರು. ಆರ್ ಸಿ ಬಿ ರೆಕಾರ್ಡ್ ಬ್ರೇಕ್ ಮಾಡೋದರಲ್ಲಿ ಈ ಸೀಸನ್ ಬಡ್ದಾಡ್ತಿದ್ದಾರೆ ಎಲ್ರಿಗೂ ಏನಾಗಿದೆ ಗೊತ್ತಿಲ್ಲ. ಈ ಸೀಸನ್ ಅಂತೂ ರನ್ ಅಂದರೂ ಜಾಸ್ತಿ ಹೊಡಿತಿದ್ದಾರೆ. 200 ಮ್ಯಾಗ ಇರ್ಬೋದು, 250, 260, 270 ಈ ಟಾರ್ಗೆಟ್ ಸೆಟ್ ಮಾಡ್ತಿದ್ದಾರೆ. ಇದಕ್ಕೆ ಮೇನ್ ಕಾರಣ ಏನು ಗೊತ್ತಾ? ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪ್ಲೇಯರ್ಸ್ ತೊಗೊಳ್ತಿದ್ದಾರೆ. ಅದರಿಂದ ರನ್ಗಳು ಜಾಸ್ತಿ ಆಲತ್ತವು, ಅದರಿಂದ ರನ್ಗಳು ಜಾಸ್ತಿ ಹೊಡಾತಾರೆ. ಹೋಗಿ ಬಂದು ನಮ್ಮ ಆರ್ ಸಿ ಬಿ ಬುಡಕ್ಕೆ ಬರ್ತಿದ್ದಾರೆ. ನಿನ್ನೆ ನೋಡ್ಬೋದಿತ್ತು ನೀವು, ಡಿ ಸಿ ಅವರು ಆರ್ ಸಿ ಬಿ ಇನ್ನೊಂದು ದಾಖಲೆಯನ್ನು ಬ್ರೇಕ್ ಮಾಡೋ ನಿಟ್ಟಿನಲ್ಲಿ ಬಂದಿದ್ದರು. 49ಕ್ಕೆ ಆಲ್ ಔಟ್ ಆಗೋ ಪರಿಸ್ಥಿತಿನೂ ಬಂದಿತ್ತು. ಆಮೇಲೆ ನಂತರ ಪಂತ್ ಚೆನ್ನಾಗಿ ಆಡಿ ಆ ದಾಖಲೆನ ಉಳಿಸಿದ್ದಾರೆ. ಮತ್ತು ನಿನ್ನೆ ಆರ್ ಸಿ ಬಿಯ ಇನ್ನೊಂದು ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಇದರಿಂದ ಆರ್ ಸಿ ಬಿ ಅಭಿಮಾನಿಗಳು ತುಂಬ ನೋವನ್ನು ಉಂಟು ಮಾಡೈತಿ. ಮೊನ್ನೆ 277 ಹೊಡೆದು ಆರ್ ಸಿ ಬಿ ದಾಖಲೆನ ಮುರಿದು ಆರ್ ಸಿ ಬಿ ಅಭಿಮಾನಿಗಳಿಗೆ ತುಂಬ ನೋವನ್ನು ಉಂಟು ಮಾಡಿದರು. ಮತ್ತು ನಿನ್ನೆ ಕೆ ಕೆ ಆರ್ದವರು ಆ ಕೆಲಸ ಮಾಡಿದ್ದಾರೆ. ಆರ್ ಸಿ ಬಿ ಫ್ಯಾನ್ಸ್ಗಳು ತುಂಬ ದುಃಖ ಐತಿ. ಈ ಸೀಸನಲ್ಲಿ IPLನಲ್ಲಿ ಆರ್ ಸಿ ಬಿ ಇನ್ನೊಂದು ದಾಖಲೆ ಮಾಡಬೇಕು. 278 ರನ್ ಹೊಡೆದು ಇದರ ಅತಿ ಹೆಚ್ಚು ಒಂದು ಸೀಸನಲ್ಲಿ ಆರ್ ಸಿ ಬಿದ ದಾಖಲೆ ಇರ್ಬೇಕಂತ ನೆಕ್ಸ್ಟ್ ಮ್ಯಾಚಲ್ಲಿ ಆರ್ ಸಿ ಬಿ ಪ್ರಯತ್ನ ಮಾಡಬೇಕಂತ ಈ ಆರ್ ಸಿ ಬಿ ಫ್ಯಾನ್ಸ್ಗಳು ಕೇಳ್ಕೊಳತ್ತೀವಿ. ಹೋಗಿ ಬಂದು ಆರ್ ಸಿ ಬಿ ಬುಡಕ್ಕೆ ಬರ್ತಾರೆ ಎಲ್ಲ ದಾಖಲೆಗಳು ಮುರಿಯೋಕೆ. ಮೊನ್ನೆ ಮೇನ್ ಮ್ಯಾಚ್ ಐತಲ್ಲ, 3-4 ದಾಖಲೆಗಳು ಹುಡಿಸಿ ಮಾಡಿದ್ದಾರೆ. ಹೋಗಿ ಬಂದು ಆರ್ ಸಿ ಬಿ ಬುಡಕ್ಕೆ ಬಂದು ಬೆಂಕಿ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಆರ್ ಸಿ ಬಿ ಇನ್ನೂ ಫಾರ್ಮ್ಗೆ ಬಂದಿಲ್ಲ. ಫಾರ್ಮ್ಗೆ ಬಂದರೆ ಇವರೆಲ್ಲ ಉಡಿಸಿ ಮಾಡಿಬಿಡ್ತೈತಿ. ಮೊನ್ನೆ ಎಸ್ ಆರ್ ಎಚ್ ಮತ್ತು ಮುಂಬೈ ಮ್ಯಾಚ್ ಅಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ರೋಹಿತ್ ಶರ್ಮಾ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅಷ್ಟೊಂದು ಚೆನ್ನಾಗಾಗಲಿಲ್ಲ, ತಿಲಕ್ ವರ್ಮಾ ಆಗಿರ್ಬೋದು, ಅದು ಚೆನ್ನಾಗಿತ್ತು ಮ್ಯಾಚ್. ಮತ್ತು ನಿನ್ನೆ ಆಯ್ತಲ್ಲ ಕೆ ಕೆ ಆರ್ ಮತ್ತು ಡಿ ಸಿ, ಅದು ಮ್ಯಾಚ್ ಚೆನ್ನಾಗಿತ್ತು. ಪಂತ್ ಅವರ ಆಟ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹೋದ ಮ್ಯಾಚನ್ನು ಕಷ್ಟಪಟ್ಟು ಒಬ್ಬರು ಆಡಿ ಕೊನೆಗೂ ಸೋತರು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸುನಿಲ್ ನಾರಾಯಣ್ ಏನು ಹೇಳೋದು, ಆಲ್ರೌಂಡರ್ ಪ್ಲೇಯರ್, ತುಂಬ ಚೆನ್ನಾಗಿ ಅಂತೂ ನಿನ್ನೆ ಆಡಿದ್ರು. ಕಡಿಮೆ ಬಾಲ್ನಲ್ಲಿ 85 ಮ್ಯಾಗ ರನ್ ಹೊಡೆದು ಕೆ ಕೆ ಆರ್ಗೆ ಆಸರೆ ಆಗಿದ್ದಾರೆ. ಇದರಿಂದ ಕೆ ಕೆ ಆರ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಫಸ್ಟ್ನೇ ಸ್ಥಾನ ಪಡೆದೈತಿ. ಆರ್ ಸಿ ಬಿ ಲಾಸ್ಟ್ನೇ ಸ್ಥಾನ ಪಡೆದೈತಿ. ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ. ಸಿಗ್ತೀನಿ. ಜೈ ಹಿಂದ್.